ಹಾಯ್ ಎವ್ರಿವನ್, ಇವತ್ತು ಇದು ನೋಡಿದರೆ ನೀಟ್ ಸಿ.ಟಿ ವರ್ಸಸ್ ನೀಟ್ 2025. ಏನು ಯಾವ್ದು ಇಂಪಾರ್ಟೆಂಟು, ಯಾವುದು ಬೆಸ್ಟ್, ಅದರಲ್ಲಿ ಏನಿದೆ, ಇದರಲ್ಲಿ ಏನಿದೆ, ಯಾವ ರೀತಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ನೀಟ್ ಬಂದ್ಬಿಟ್ಟು ಗೊತ್ತಿರೋ ಹಾಗೆ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಆಗಿರುತ್ತೆ. ಸಿ.ಟಿ ಸ್ಟೇಟ್ ಲೆವೆಲ್ ಎಕ್ಸಾಮ್ ಆಗಿರುತ್ತೆ. ರಾಷ್ಟ್ರೀಯ ವೈದ್ಯಕೀಯ ಪ್ರವೇಶ ಪರೀಕ್ಷೆ ಸಿ.ಟಿ ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆ ಆಗಿರುತ್ತೆ. ನೀಟ್ ಬಂದ್ಬಿಟ್ಟು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಗಳು ನಡೆಸ್ತದೆ. ಸಿ.ಟಿ ಬಂದ್ಬಿಟ್ಟು KE ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೂಡ ನಡೆಸ್ತದೆ. ಡೇಟ್ ಕೂಡ ಪರೀಕ್ಷೆ ಡೇಟ್ ಕೂಡ ಗೊತ್ತು, ಎರಡು ಕೂಡ ಆಫ್ಲೈನ್ ಅಲ್ಲಿ ಇರುತ್ತೆ. ನೀಟ್ ಮುಖಾಂತರ ನೀವು MBBS, BDS, BMS, BHMS ವೆಟರ್ನರಿ ಕೂಡ ಹೋಗ್ಬೋದು. ಸಿ.ಟಿ ಮುಖಾಂತರ BE, BTech, BSc ಅಗ್ರಿಕಲ್ಚರ್, B ಫಾರ್ಮಾ, D ಫಾರ್ಮಾ ಅಂಡ್ ಅದರ್ ಕೋರ್ಸಸ್ಗೆ ಹೋಗ್ಬೋದು. ಪರೀಕ್ಷಾ ದಿನಾಂಕ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ನೀಟ್ 720ಗೆ, ಸಿ.ಟಿ 180ಗೆ ನಡೀತದೆ. ನೀಟ್ ಮಾರ್ಕಿಂಗ್ ಸಿಸ್ಟಮ್ ನೆಗೆಟಿವ್ ಇರುತ್ತೆ ಗೊತ್ತಿರೋ ಹಾಗೆ. ಸಿ.ಟಿ ನೆಗೆಟಿವ್ ಇರೋದಿಲ್ಲ. ಅರ್ಹತೆ ಬಂದ್ಬಿಟ್ಟು ನೀಟ್ ಗೊತ್ತಿರೋ ಹಾಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸೇಮ್ ಇರಬೇಕಾಗುತ್ತೆ. ಸಿ.ಟಿ PCM ಆರ್ PCB ಕೂಡ ಎರಡು ಕೂಡ ನಡೀತದೆ. ಲೈಕ್ ಇದರಲ್ಲಿ ಬಯಾಲಜಿ ಇಲ್ಲದೆ ಇದ್ರೂ ಕೂಡ ನೀವು ಇಂಜಿನಿಯರಿಂಗ್ಗೆ ಹೋಗ್ಬೋದು. ಲೈಕ್ ನಿಮ್ದು ಇಂಜಿನಿಯರಿಂಗ್ ಓನ್ಲಿ PCM ಕೂಡ ಮಾಡೋದ್ರಿಂದ ಅದರ್ ಕೋರ್ಸಸ್ಗಳಿಗೆ ನೀವು PCB ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆ ರೀತಿ ಆಗಿರುತ್ತೆ. ಕೌನ್ಸಿಲಿಂಗ್ ಪ್ರಕ್ರಿಯೆ ನಿಮಗೆ ಗೊತ್ತಿರೋ ಹಾಗೆ ನೀಟ್ ಬಂದ್ಬಿಟ್ಟು ಆಲ್ ಇಂಡಿಯಾ ಕೋಟಾ MCC ಅವರು ನಡೆಸ್ಕೊಳ್ತಾರೆ. 15% ಸೀಟ್ಗಳು ಕೂಡ ಆಲ್ ಇಂಡಿಯಾ ಕೋಟಾದಲ್ಲಿ ಬರ್ತದೆ. ಇನ್ನು ಆಲ್ರೆಡಿ ನಮ್ಮ ಸ್ಟೇಟ್ ಕೋಟಾ ಇರುತ್ತೆ, ಅದರಲ್ಲಿ ಉಳಿದ 85% ಸೀಟ್ಗಳು ಕೂಡ KA ಮುಖಾಂತರ ಕೂಡ ಫಿಲ್ ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಇದು ನೀಟ್ದು 2% ಕೂಡ ಇರುತ್ತೆ. ಸಿ.ಟಿ ನಿಮ್ಗೆ ಗೊತ್ತಿರೋ ಹಾಗೆ KA ಮುಖಾಂತರ ಸಿ.ಟಿ ನಡೆಸಿ ಫುಲ್ ಆಗುತ್ತೆ. ಕಾಲೇಜು ವ್ಯಾಪ್ತಿ ನೋಡೋದಾದ್ರೆ ನೀಟ್ ಬಂದ್ಬಿಟ್ಟು ದೇಶಾದ್ಯಂತ ಮೆಡಿಕಲ್ ಕಾಲೇಜುಗಳು ಕೂಡ ಇದಾವೆ. ಸಿ.ಟಿ ಬಂದ್ಬಿಟ್ಟು ಮುಖಾಂತರ ನೀವು ಆಲ್ ಓವರ್ ಇಂಡಿಯಾ ಹೋಗ್ಬೇಕಂದ್ರೆ ನೀವು ನೀಟ್ ಮುಖಾಂತರ ಪಾರ್ಟಿಸಿಪೇಟ್ ಕೂಡ ಮಾಡಬೇಕು. ಬಟ್ ನಾಟ್ ಈಸಿ, ಕಷ್ಟ ಇದೆ. ಬಟ್ ನೀಟಲ್ಲೇ ನೀವು ಸ್ಟೇಟ್ ಕೋಟಾದಲ್ಲಿ ನೀವು ಕೂಡ ಟ್ರೈ ಕೂಡ ಮಾಡಬಹುದು. ಇನ್ನು ಸಿ.ಟಿ ಮುಖಾಂತರ ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕದ ಇಂಜಿನಿಯರಿಂಗ್ ಕಾಲೇಜುಗಳು ಅಂಡ್ ಕೃಷಿ ಕಾಲೇಜುಗಳಿಗೆ ನೀವು ಕೂಡ ಪಾರ್ಟಿಸಿಪೇಟ್ ಕೂಡ ಮಾಡಬಹುದು. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಕಾಮನ್ ಗೊತ್ತಿರುತ್ತೆ. ಲೈಕ್ ಈಗ ಮೇನ್ ಥಿಂಗ್ ಸಿ.ಟಿ ನೀಟ್ನ ಕಂಪೇರ್ ಕೂಡ ಮಾಡೋಕ್ಕೆ ಆಗೋದಿಲ್ಲ. ನಿಮಗೆ ಗೊತ್ತೇ ಇದೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಡಾಕ್ಟರ್ಸ್ಗಳಿಗೆ, ನೀಟ್ ಡಾಕ್ಟರ್ಸ್ಗಳಿಗೆ ಎಲ್ಲದಕ್ಕೂ. ಲೈಕ್ ಪರ್ಟಿಕ್ಯುಲರ್ ಅಲ್ಲಿ ನಿಮಗೆ ಐಡಿಯಾ ಬಂದ್ಬಿಡುತ್ತೆ ನಿಮ್ದು, ನೀವು ಯಾವ ರೀತಿ ಎಕ್ಸಾಮ್ ಕೂಡ ಬರೋದು, ನಿಮ್ದು ಎಷ್ಟು ರ್ಯಾಂಕ್ ಬಂದಿರುತ್ತೆ, ನಿಮಗೆ ಸೀಟ್ ಸಿಗುತ್ತೆ ಅಲ್ವ ಅಂತೇಳಿ ನಿಮಗೆ ಬೆಟರ್ ಐಡಿಯಾ ಕೂಡ ಬರುತ್ತೆ. ನೀಟ್ ಅಷ್ಟು ಸುಲಭವಾಗಿಲ್ಲ. ಲೈಕ್ ಎಲ್ಲ ಕೂಡ ಸಿ.ಟಿಗೆ ಹೋಗಿ ಟ್ರೈ ಕೂಡ ಮಾಡ್ತಾರೆ, ನೀವು ಕೂಡ ಟ್ರೈ ಕೂಡ ಮಾಡಬಹುದು. ಲೈಕ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಕೂತ್ಕೊಂಡು ಓದ್ತಾರೆ. ಅವರು ಶ್ರಮ ಪಟ್ಟು ಒಂದು ವರ್ಷಗಟ್ಟಲೆ ಓದೋದಕ್ಕೆ ಕೂಡ ಅದಕ್ಕೆ ಪ್ರಯತ್ನ ಪಟ್ಟು ಕೂಡ ಪ್ರತಿಫಲ ಕೂಡ ಇದೆ. ಅವರು ಒಂದು ವರ್ಷ ವೇಸ್ಟ್ ಮಾಡಿದ್ರು ಕೂಡ ಅವ್ರ ಲೈಫು ಮುಂದೆ ಚೆನ್ನಾಗಿರುತ್ತೆ ಅಂತ ಕೆಲವರು ಯೋಚನೆ ಮಾಡಿ ಕಷ್ಟಪಟ್ಟು ಓದ್ತಾರೆ. ಇನ್ನು ಕೆಲವರು ಸೇರಿಲ್ಲ ಪರವಾಗಿಲ್ಲ ನಾನು ಇಂಜಿನಿಯರಿಂಗ್ ಹೋಗ್ತೀನಿ ಅಂತ ಹೇಳಿ ಹೋಗ್ಬೋದು. ಲೈಕ್ ಜೀವನ ಮಾಡೋದಕ್ಕೆ ದಾರಿಗಳು ನೂರುಗಳಿರ್ತವೆ. ನಿಮ್ಮ ಮೈಂಡ್ ಹೇಗೆ, ನಿಮ್ಮ ಆಸಕ್ತಿ ಹೇಗೆ, ಅದನ್ನ ನೀವು ಹೋಗಿ ಲೈಕ್ ಸಿ.ಟಿ ಇಂಜಿನಿಯರಿಂಗ್ ಆಗಿರ್ಬೋದು, BSc AG ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಈಗ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಲೈಕ್ ನನ್ನ ಸಜೆಷನ್ ಬಂದ್ಬಿಟ್ಟು ಇನ್ ಕೇಸ್ ನೀವು ಪಕ್ಕ ನಿಮ್ಮ ಮೈಂಡ್ ಫಿಕ್ಸ್ ಆಗಿದೆ, ನಾನು ಓದಲೇಬೇಕು, ನಾನು ಮಾಡೇ ಮಾಡ್ತೀನಿ, ಐ ನೆವರ್ ಗಿವ್ ಅಪ್ ಅಂತ ಇದ್ರೆ ನೀವು ಟ್ರೈ ಮಾಡ್ಬೋದು ನೀಟ್ಗೆ, ಅಥವಾ ಮತ್ತೆ ಓದ್ಬೋದು. ಇಲ್ಲ ಐ ಕ್ಯಾನ್ ಸರ್ವೈವ್ ಇನ್ ಡೂಯಿಂಗ್ ಇಂಜಿನಿಯರಿಂಗ್ ಮಾಡಿ ಸರ್ವೈವ್ ಆಗ್ತೀನಿ ಅಂದರೆ ಕೂಡ ನೀವು ಇಂಜಿನಿಯರಿಂಗ್ ಹೋಗ್ಬೋದು. ನವೇ ಡೇಸ್ ಇಂಜಿನಿಯರಿಂಗ್ ಲಾಟ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಕೂಡ ಆಗಿದೆ. ಲೈಕ್ ನೀವು ಒಳ್ಳೆ ಕಾಲೇಜಸ್ ಕೂಡ ಮಾಡಿದ್ರೆ, ನೀವು ಚೆನ್ನಾಗಿ ಲರ್ನ್ ಮಾಡಿದ್ರೆ ಆರಾಮಾಗಿ ನೀವು ಇಂಜಿನಿಯರಿಂಗ್ ಅಂಡ್ ಅದರ್ ಕೋರ್ಸ್ ಕೂಡ ಮಾಡ್ಬೋದು. BSc ಅಗ್ರಿಕಲ್ಚರ್ ಅಲ್ಲದೆ ನಿಮಗೆ ಗೊತ್ತೇ ಇದೆ, ಈ ಹಿಂದೆ ಭಾರಿ ಡಿಮ್ಯಾಂಡ್ ಇತ್ತು, ಈಗ ಡಿಮ್ಯಾಂಡ್ ಕಡಿಮೆ ಆಗಿದೆ. ವೆಟರ್ನರಿ ಅಂಡ್ ಅದರ್ ಕೋರ್ಸಸ್ ಕೂಡ ಓಕೆ. B ಫಾರ್ಮಾ, D ಫಾರ್ಮಾ ಕೂಡ ಲೆಸ್ ಡಿಮ್ಯಾಂಡ್ ಕೂಡ ಕಡಿಮೆ ಆಗಿದೆ. ಲೈಕ್ ನೀವು ಏನೇ ಮಾಡಿದ್ರು ಕೂಡ ನೀವು ಒಳ್ಳೆ ಕಾಲೇಜಸ್ ಕೂಡ ಮಾಡಿದ್ರೆ ಅವ್ರು ನಿಮಗೆ ಒಳ್ಳೆ ಗುಡ್ ಸ್ಕಿಲ್ಸ್ ಇದ್ರೆ ನೀವು ಕೂಡ ಸರ್ವೈವ್ ಆಗ್ಬೋದು. ನಿಮ್ಮ ಚಾಯ್ಸ್, ನಿಮ್ಮ ಆಯ್ಕೆ ಏನಿದೆ ಕೂಡ ಡಿಸೈಡ್ ಕೂಡ ಮಾಡಿ. ಲೈಕ್ ನೀವು ಗುಡ್ ಕಾಲೇಜಸ್ಗಳಿಗೆ, ಗುಡ್ ಕಾಲೇಜಸ್ ಅನ್ನೋಕ್ಕಿಂತ ಗುಡ್ ಪ್ಲೇಸ್ಮೆಂಟ್ ಇರೋ ಕಾಲೇಜಸ್ಗಳಲ್ಲಿ ನೀವು ಅಡ್ಮಿಷನ್ ಕೂಡ ಆದರೆ ನಿಮಗೆ ಉತ್ತಮ ಆಗುತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ. ಸಿ.ಟಿಗೆ ಕಮೆಂಟ್ ಮೂಲಕ ತಿಳಿಸಿ. ಬೇಕಾದರೆ ಸಿ.ಟಿ ಯಾವುದು ಕಾಲೇಜ್ಗಳು ಚೆನ್ನಾಗಿದ್ದಾವೆ, ಯಾವುದು ಪ್ಲೇಸ್ಮೆಂಟ್ ಕೂಡ ಚೆನ್ನಾಗಿದೆ ಅಂದರೆ ಬೇಕಾದರೆ ನಾನು ವಿಡಿಯೋ ಕೂಡ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.